ಅದಕ್ಕೆ ಅಂದರೆ ಸರ್ ಅದೇ ಅಂದರೆ ದರ್ಶನ್ ಅವ್ರಿಗೆ ಈ ಬೆನ್ನು ನೋವಿನ ಪ್ರಾಬ್ಲಮ್ಮು ಶುರು ಆಗಿದ್ದು ನಮ್ಮ 2011 ಸಾರಥಿ ಶೂಟಿಂಗ್ ಟೈಮಲ್ಲಿ ಸರ್. ಅವಾಗಿಂದ ಅವ್ರಿಗೆ ಆ ನೋವಿದೆ. ಆವಾಗಲೇ ಡಾಕ್ಟ್ರ್ ಹೇಳಿದರು, ಇಲ್ಲ ಇದು ಸ್ಲಿಪ್ ಐ ಮೀನ್ L4 ಆ್ಯಂಡ್ L5 ಅದೊಂದು ಸ್ವಲ್ಪ ಅದ್ರ ಪೊಸಿಷನಿಂದ ಸ್ವಲ್ಪ ಜರುಗಿದೆ. ಸೊ ಅದಕ್ಕೆ ಆಪ್ರೇಷನ್ ಅದ್ರ ಪೊಸಿಷನ್ ವಾಪಸ್ ಕೂರಬೇಕಂದ್ರೆ ಅದಕ್ಕೆ ಸಪೋರ್ಟಿವ್ ಏನಾರು ಕೊಟ್ಟೆ ಅದನ್ನ ಕೂರಿಸ್ಬೇಕು. ಸೊ ಅದಕ್ಕೆ ಆಪ್ರೇಷನ್ ಮಾಡಲೇಬೇಕು ಅಂತ. ಬಟ್ ದರ್ಶನ್ ಅವ್ರಿಗೆ ಆಪ್ರೇಷನ್ ಮಾಡಿಸ್ಕೊಳ್ದೇ ಇದ್ರೆ ಏನು ಅಂತ ಕೇಳ್ದ. ನೋವು ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ನೋವನ್ನ ನೀವು ಬೇರ್ ಮಾಡೋಕ್ಕೆ ರೆಡಿ ಇದ್ದರೆ ನೀವು ರೆಡಿ ಆಗಬೇಕು. ಇಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ಆ ನೋವನ್ನ ಕಮ್ಮಿ ಮಾಡಿಕೊಂಡು ನೀವು ಮಸಲ್ನ ಸ್ಟ್ರಾಂಗ್ ಮಾಡ್ಕೊಂಡು ಮಾಡ್ತಿರಾದ್ರೆ ಅದು ಫೈನ್ ಅಂತ ಹೇಳಿದ್ರು. ಆ ಟೈಮಲ್ಲೂ ಆಲ್ಮೋಸ್ಟ್ 1-1.5 ತಿಂಗಳು ಹಾಸ್ಪಿಟಲಿದ್ದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ರೆಡಿಯಾಗಿ ಬಂದೆ. ಅದು ಸಾರಥಿ ಆಗ ಶೆಡ್ಯೂಲು ಬ್ರೇಕ್ ಆಗಿತ್ತು ಅವರು ಹೆಲ್ತ್ ಇಶ್ಯೂಗೆ. ಆಮೇಲಿಂದ ಬಂದರು, ತಿರ್ಗಾ ಸಾರಥಿ ಸಿನಿಮಾ ಮುಗಿಸಿದ್ವಿ, ನಡೀತಾ ಇತ್ತು ಚೆನ್ನಾಗೆ. ಪದೇ ಅವ್ರಿಗೆ ಆ ನೋವು ಬರೋದು, ಮೆಡಿಕೇಷನ್ನಲ್ಲಿರೋರು, ಫಿಸಿಯೋಥೆರಪಿ ಮಾಡಿಸೋರು, ರೆಡಿ ಮಾಡ್ಕೊಳ್ಳೋರು. ಆಮೇಲೆ ಬೃಂದಾವನ ಸಿನಿಮಾ ಟೈಮಲ್ಲಿ ಐಸ್ಲ್ಯಾಂಡ್ಗೆ ಹೋದಾಗ ತುಂಬ ಚಳಿಲಿ ಬರೀ ಅದೊಂದು ಶಲ್ಯ ಥರ ಹಾಕೊಂಡು ಕುದುರೆ ಮೇಲೆ ಓಡಿಸ್ಬೇಕಾದ್ರೆ ಕುದುರೆ ಬಿತ್ತು. ಆ ಚಳಿಗೂ ಆ ನೋವು ಜಾಸ್ತಿ ಆಯಿತು. ತಿರ್ಗಾ ವಾಪಸ್ ಬಂದಮೇಲೆ BGS ಟ್ರೀಟ್ಮೆಂಟ್ ನಡೀತು. ತಿರ್ಗಾ ಆಮೇಲೆ ಅದನ್ನ ರೆಡಿ ಮಾಡಿಕೊಂಡ್ರು, ಹೋದರು. ಆ್ಯಂಡ್ ಈ ಸತಿ ಇದು ಈ ಪರಿಸ್ಥಿತಿಲೆಲ್ಲ ಅದೊಂದು ಒಂದು ಟ್ರಾಮಲ್ಲಿ ಇರ್ತಾರೆ ಜನ. ಆವಾಗ ನಿಮಗೆ ಹೆಲ್ತ್ ಇಶ್ಯೂಗಳು ಸ್ಟ್ರೈಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಹಂಗೆ ಆಗಿರೋದು ಇದು ಇಶ್ಯೂ. ಆ್ಯಂಡ್ ಇವ್ರಿಗೆ ಇಂಡಿಯನ್ ಟಾಯ್ಲೆಟಲ್ಲಿ ಇದು ಮಾಡೋಕ್ಕಾಗ್ತಾಯಿರಲ್ಲ. ಸೊ ಅದರಿಂದ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂದರೆ ಅದನ್ನ ಅರೇಂಜ್ಮೆಂಟ್ಗೆ ಪರ್ಮಿಷನ್ನು ಪ್ರೊಸೀಜರ್ ಇದೆ, ಅದರಲ್ಲೆಲ್ಲ ಸ್ವಲ್ಪ ಡಿಲೇ ಆಯಿತು. ಸೊ ಅದರಿಂದ ಈ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗಿ ಅದರಿಂದ ಆಗಿದೆ. ಆ್ಯಂಡ್ ಅದರಿಂದ ಒಂದು ನರ್ವ್ ಮೇಲೆ ಅದು ಪ್ರೆಸ್ ಆಗಿ ಬ್ಲಡ್ ಫ್ಲೋ ಕರೆಕ್ಟಾಗಿಲ್ಲದೆ ಕಾಲು ನಮ್ಮಾಗಕ್ಕೆ ಸ್ಟಾರ್ಟ್ ಆಗಿತ್ತು. ಇದು ಹೆಬ್ಬೆಟ್ಟಿಂದ ನಮ್ನೆಸ್ ಮೇಲೆ ಹಂಗೆ ಸ್ಪ್ರೆಡ್ ಆಗ್ತಾಯಿತ್ತು. ಅದು ಹಂಗೆ ಕಂಟಿನ್ಯೂ ಆಗಿದ್ದರೆ ನರ್ವ್ ಡ್ಯಾಮೇಜ್ ಆಗಿಬಿಟ್ರೆ ಪ್ಯಾರಲೈಸೇ ಆಗಿಬಿಡುತ್ತೆ ಲೈಫ್ ಲಾಂಗು. ಯಾಕಂದ್ರೆ ನರ್ವ್ನ ಪ್ರಾಬ್ಲಮ್ನ ರಿವರ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆ ಟೈಮಲ್ಲಿ ನಮ್ಮ ಲಾಯರು ಕೋರ್ಟಲ್ಲಿ ಅದನ್ನ ಇದು ಮಾಡಿ ಅವರಿಗೆ ಮೆಡಿಕಲ್ ಬಿಲ್ ಸಿಕ್ತು. BGS ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅದನ್ನು ಫಸ್ಟು ರೆಡಿ ಮಾಡಿದ್ರು. ಎಂಜೋಬ್ಲಾಸ್ಟ್ ಥರ ನರ್ವ್ನ ಬ್ಲಡ್ ಫ್ಲೋನ ಸರಿ ಮಾಡಿದ್ರು. ಅದಾದಮೇಲೆ ಅವ್ನಿಗೆ ಆ ನಮ್ನೆಸ್ಸು ಸರಿ ಆಯಿತು. ಬಟ್ ಇನ್ನೂ ಇದ್ರದ್ದು ನೋವಿದೆ. ಸೊ ಅದಕ್ಕೆ ಈಗ ಫಿಸಿಯೋಥೆರಪಿ ನಡೀತಾ ಇದೆ. ಈಗ ನಮಗೆ ರೆಗ್ಯುಲರ್ ದರ್ಶನ್ದು ಡಾಕ್ಟ್ರು ಬಂದ್ಬಿಟ್ಟು ಅಜಯ್ ಹೆಗ್ಡೆ ಅಂತ ಮೈಸೂರಲ್ಲಿರೋದು. ಸೊ ಅವ್ರ ಹತ್ರ ಮೊನ್ನೆ ಎಲ್ಲ ಹೋಗಿ ಟೆಸ್ಟೆಲ್ಲ ಮಾಡಿಸಿದ್ದಾರೆ. ಅವ್ರ ಹತ್ರ ರಿಪೋರ್ಟ್ಸ್ ಇದೆ. ಈಗ ಅವ್ರ ಗೈಡೆನ್ಸ್ ಮೇಲೆ ಟ್ರೀಟ್ಮೆಂಟ್ ನಡೀತಾ ಇದೆ. ಫಿಸಿಯೋಥೆರಪಿ ಡೈಲಿ ನಡೀತಾ ಇದೆ. ಆ್ಯಂಡ್ ಈವನ್ ಮೆಡಿಕೇಷನ್ಲಿದ್ದಾರೆ. ಸೊ ಅವರು ಡಿಸೈಡ್ ಮಾಡ್ತಾರೆ ಈಗ ಯಾವಾಗ ಆಪ್ರೇಷನ್ನೇ ಬೇಕೇ ಬೇಕಾ, ಇಲ್ಲ ದರ್ಶನ್ನು ಫಿಸಿಯೋಥೆರಪಿಯಿಂದ ನೋವನ್ನ ತಡ್ಕೊಂಡು ರೆಡಿ ಆಗ್ತಾರಾ, ಅದು ಅವ್ರು ಡಿಸೈಡ್ ಮಾಡ್ತಾರೆ.